ಸಚಿವ ಸಂಪುಟ ಸಭೆ ಜಿಲ್ಲೆಗೆ ಬಂಪರ್ ಕೊಡುಗೆ ಕೊಟ್ಟ ಸರ್ಕಾರಕ್ಕೆ ಅಭಿನಂದನೆ. ಜಿಲ್ಲೆಯ ಶಾಸಕರೊಬ್ಬರನ್ನು ಸಚಿವರನ್ನಾಗಿ ಮಾಡಲು ಸಿಎಂ ಮನವಿ. ಮಹದೇಶ್ವರ ಬೆಟ್ಟದಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಿಲ್ಲೆಗೆ ಹೆಚ್ಚಿನ ಅನುದಾನವನ್ನು ನೀಡಿದ್ದು ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪಾರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಎಚ್ಸಿ ಮಹದೇವಪ್ಪ ಅಭಿಮಾನಿ ಬಳಗದ ಮಧುವನಹಳ್ಳಿ ಶಿವಕುಮಾರ್ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸಚಿವ ಸಂಪುಟ ಸಭೆಯಲ್ಲಿ ಜಿಲ್ಲೆಗೆ ವಿಶೇಷ ಅನುದಾನ ನೀಡಿ ಅನುಮೋದನೆ ನೀಡಲಾಗಿದೆ. ನೀರಾವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ಹೆಚ್ಚಿನ ಯೋಜನೆಗಳು ಬರಬೇಕಿದೆ ಎಂದರು. ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಅನುದಾನ ಒದಗಿಸಲಾಗಿದೆ. ಕೆರೆಗಳನ್ನು ತುಂಬಿಸಲು ಆದ್ಯತೆ ನೀಡಲಾಗಿದೆ. ಚಿಕ್ಕಲ್ಲೂರು ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಿಂದ ಭಕ್ತರ ಹಣ ದುರುಪಯೋಗವಾಗುವುದು ತಪ್ಪಲಿದೆ ಎಂದರು. ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು, ಅಧಿಕಾರಿಗಳ ಸಹಕಾರದಿಂದ ಸಚಿವ ಸಂಪುಟ ಸಭೆ ಯಶಸ್ವಿಯಾಗಿದೆ. ಅಚ್ಚುಕಟ್ಟಾಗಿ ನಡೆಸಿದ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಮಹದೇಶ್ವರ ಬೆಟ್ಟ ಪ್ರಾಧಿಕಾರದಲ್ಲಿಯೂ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆಯಲಿವೆ. ಜಿಲ್ಲೆಯಲ್ಲಿನ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಸಚಿವ ಡಾಕ್ಟರ್ ಎಚ್ಸಿ ಮಹದೇವಪ್ಪ ಹಾಗೂ ಸಂಸದ ಸುನಿಲ್ ಬೋಸ್ ಯಶಸ್ವಿಯಾಗಿದ್ದಾರೆ. ಜಿಲ್ಲೆಯ ಶಾಸಕರೊಬ್ಬರಿಗೆ ಮಂತ್ರಿ ಸ್ಥಾನ ಕೊಡುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಬೇಕು ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಚಾಮುಲ್ ಅಧ್ಯಕ್ಷ ನಂಜುಂಡಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೊಪ್ಪಳ್ಳಿ ಮಹದೇವನಾಯಕ, ಯೋಗೇಶ್, ಮುಖಂಡರಾದ ಶಾಂತರಾಜು ಮುಡಿಗುಂಡ, ಕಿನ್ನಕ್ಕಹಳ್ಳಿ ರಾಜಯ್ಯ, ಪುಟ್ಟರಾಜು ಹಾಜರಿದ್ದರು. ಹೊರದಿ ಹೋಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4, ಚಾಮರಾಜನಗರ. ವ್ಯವಸ್ಥೆ ಇದೆ ಅಂತ ಹೇಳಿದಾಗ ಅದಕ್ಕೆ ನಮಗೆ ಸುನೀಲ್ ಬೋಸ್ ಅವರು ನಾವು ಆಯ್ಕೆ ಮಾಡಿದಂತ ಸಂದರ್ಭದಲ್ಲಿ ಈ ಸರ್ ಸುನೀಲ್ ಬೋಸ್ ಇಂದ ಬಹಳ ನಿರೀಕ್ಷೆ ಇಟ್ಕೊಂಡಿದ್ವು. ನಮ್ಮ ಜಿಲ್ಲೆಗೆ ಹೆಚ್ಚಿನ ಕೆಲಸಗಳಾಗ್ತಿದ್ದ ಏನು ಅಂತ ಏನು ನಮಗೆ ನಿರೀಕ್ಷೆ ಬಹಳ ಇದೆ. ನಮ್ಮ ಚಾಮರಾಜನಗರ ಜಿಲ್ಲೆಯ ನಿರೀಕ್ಷೆ, ಆ ನಿರೀಕ್ಷೆಗೆ ತಕ್ಕಂತೆ ಸುನೀಲ್ ಬೋಸ್ ಅವರು ಇವತ್ತು ಏನು ಮುಖ್ಯಮಂತ್ರಿಗಳ ಹತ್ತಿರವಾಗಿನ ನಿಟ್ಟಿನಲ್ಲಿ ಎದ್ದಿದ್ದವ್ರ ಜೊತೆ ಕೂಡಿ ಸಿದ್ದರಾಮಯ್ಯ ಅವರಿಗೆ ಅನೇಕ ಸಮಸ್ಯೆಗಳನ್ನ ಅವ್ರಿಗೆ ಮನವರಿಕೆ ಮಾಡಿಕೊಂಡ್ರು. ಅದ್ರ ಜೊತೆ ಎಚ್.ಸಿ. ಮಹದೇವಪ್ಪ ಸಹ ಕೈ ಜೋಡಿಸೋದ್ರಿಂದ ಈ ಸಚಿವ ಸಂಪುಟ ಆಯ್ತು. ಇಲ್ಲದೆ ಕ್ಯಾನ್ಸರ್ ಅಂತ ಬಂದ್ಬಿಟ್ಟಿದ್ದು ನಾವು ಅನೇಕ ಬಾರಿ ಭೇಟಿ ಮಾಡಿದ್ದೀವಿ. ಹಾಗಾಗಿ ಏನೇ ಆದ್ರೂ ಈ ಸಚಿವ ಸಂಪುಟ ಆಗ್ಲೇಬೇಕು, ಇಲ್ಲಿ ಅಭಿವೃದ್ಧಿಗಳು ಆಗ್ಲೇಬೇಕು ಈ ಜಿಲ್ಲೆಗೆ. ಯಾಕಂದ್ರೆ ಇಲ್ಲಿ ಏನು ಈ ಜಿಲ್ಲೆನ ಎಳ್ಕೊಂಡು ಹೋಗ್ತಿರ್ತಕ್ಕಂಥ ಈ ದೇಶನ ಎಳ್ಕೊಂಡು ಹೋಗ್ತಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ಮುಂದೆ ಇಲ್ಲ. ಹಾಗಾಗಿ ಇಲ್ಲಿ ಯಾರಾದ್ರೂ ಒಂದು ಹೊಸ ನಾಯಕತ್ವ ಬೇಕು. ಆ ನಾಯಕತ್ವವನ್ನ ನಾವು ಈ ಮುಂದಿನ ದಿನಗಳಲ್ಲಿ ನಾವು ಸುನೀಲ್ ಬೋಸ್ ಅವರಿಗೆ ಕೊಟ್ಟು ಎಲ್ಲ ಶಾಸಕರ ಜೊತೆ ಕೂಡಿ ಅವರು ಈ ಕೆಲಸಗಳನ್ನ ಮಾಡಬೇಕು ಅಂತ ನಾವು ಮಾದೇವಪ್ಪನವರಲ್ಲಿ ಒತ್ತಾಯ ಮಾಡಿದಲ್ಲಿ ನಾವು ಖಂಡಿತ ಆ ಜನಕ್ಕೆ ನಾವು ಮೋಸ ಮಾಡುವಂತ ಪ್ರಶ್ನೆ ಇಲ್ಲ. ನಮ್ಗೆ ಏನವರು ಶಕ್ತಿ ತುಂಬಿದ್ದಿದೆ ಆ ನಿಟ್ಟಿನಲ್ಲಿ ನಾನು ಸಹ ಆ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ಸುನೀಲ್ ಬೋಸ್ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಮಾದೇವಪ್ಪನವರು ಎಲ್ಲ ಕೆಲಸಗಳು ಇವತ್ತು ಆಯ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಪ್ರಯತ್ನವನ್ನು ನಾವು ಮಾಡಿ ಆ ಮಹದೇಶ್ವರ ಎಲ್ಲ ಈ ಒಂದು ಸಚಿವ ಸಂಪುಟ ನಡೆಯೋದಕ್ಕೆ ಮತ್ತು ಇಲ್ಲಿ ಆದಂತ ಎಲ್ಲ ಕಾರ್ಯಗಳಿಗೆ ಮುಂದಿನ ದಿನಗಳ ಯಾರ ಶ್ರಮ ವಹಿಸಿದ್ದಾರೆ ಅವ್ರಿಗೆಲ್ಲವನ್ನ ನಾವು ಆಲೈಸುವ ಉದ್ದೇಶದಿಂದ ಈ ಸಭೆಯನ್ನ ಕರೆದಿದ್ದೀವಿ. ತಮ್ಮ ಮೂಲಕ ಪ್ರಾರ್ಥನೆ ಮಾಡ್ತೀನಿ, ಇದು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಮುಖ್ಯಮಂತ್ರಿಗಳಿಗೆ, ಮಾದೇವಪ್ಪನವ್ರಿಗೆ, ಸುನೀಲ್ ಬೋಸ್ ಅವ್ರಿಗೆ ಮತ್ತು ಜಿಲ್ಲಾಡಳಿತಕ್ಕೂ ಸಹ. ಡಿ.ಸಿ ಅವರಂತೂ ಅವರು ಸಂಜೆ ಪಾಪ ಕೆಲಸ ಮಾಡಿದ್ದಾರೆ. ಅಲ್ಲಿರೋದು ಲಘು ಇರ್ಬೋದು, ಯಾವುದೇ ಒಬ್ಬ ವ್ಯಕ್ತಿಯಿಂದ ಇಷ್ಟು ದೊಡ್ಡ ಕೆಲಸ ಮಾಡಕ್ ಸಾಧ್ಯತೆ ಇಲ್ಲ. ಅದು ಅಧಿಕಾರಿಗಳಿರ್ಬೋದು, ಒಬ್ಬ ಪೊಲೀಸ್ನವ್ರು ಇರ್ಬೋದು. ಪಾಪ ಎಲ್ಲ ಅಧಿಕಾರಿಗಳು ಹಗಲು ಸಂಜೆ ಪಾಪ ಬೆಳಿಗ್ಗೆ ಸಾಯಂಕಾಲ ಎಲ್ಲ ರೀತಿಯಲ್ಲೂ ಅವರು ಕೆಲಸ ಮಾಡಿ ಈ ಒಂದು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆಲ್ಲ ನಾವು ಅಭಿನಂದನೆಯನ್ನ ಸಲ್ಲಿಸ್ತೀವಿ. ಸರ್ ಆ ಕಡೆ ನಗರಸಭಾ ಸದಸ್ಯರು ನಮ್ಮ ಶಾಂತರಾಜು ಅವರು ಸರ್, ಯೋಗೀಶ್ ಅವರು ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಯೋಗೀಶ್ ಅವರು, ನಮ್ಮ ಚಾಮಲ್ ಅಧ್ಯಕ್ಷರು ಸರ್ ನಂಜುಂಡಸ್ವಾಮಿ ಅವರು, ನಮ್ಮ ಪಪ್ಪಾಳಿ ಮಹದೇವ ನಾಯಕರು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು, ಪುಟ್ಟರಾಜು ಅವರು, ಕಟ್ಟಿರುವ ಸ್ಟುಡಿಯೋನ ಮಾಜಿ ನಿರ್ದೇಶಕರು ಬೆಂಗಳೂರು, ಇವೆಲ್ಲ
ಕಾಂಗ್ರೆಸ್ಸಿನ ಸರ್ ನಿಮ್ಮದು ನನ್ನ ಹೆಸರು ಎಸ್ ಶಿವಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ರಾಜ್ಯ ಉಪಾಧ್ಯಕ್ಷರ ಮಾಜಿ ಅಧ್ಯಕ್ಷರು. ತಾವೇನು ಬ್ಯಾನಲ್ಲಿ ಮಾಡ್ತಾ ಇದ್ದೀರಿ ಅಂದರೆ ನಾವು ಮಾದೇವಪ್ಪ ಅಭಿಮಾನಿ ಮಾಡೋದನ್ನು ಇದು ಸೇರ್ಕೊಂಡಂಗೆ ಮಾಡ್ತಾ ಇದ್ದೀವಿ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ತಮಗೆಲ್ಲ ಸ್ವಾಗತ ಕೋರ್ತಾ, ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಸ್ವಾಗತ ಕೋರ್ತಾ ಈ ಮಾಧ್ಯಮ ಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಮಾಧ್ಯಮದ ಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ ರಾಜ್ಯ ಸರ್ಕಾರವನ್ನು ನಾವು ಅಭಿನಂದಿಸಲು, ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಬಂದಿರತಕ್ಕಂಥ ಎಲ್ಲ ಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೆ ಮತ್ತು ನಮ್ಮ MP ಅವರಿಗೆ, ಸುನೀಲ್ ಬೋಸ್ ಅವರು ಮತ್ತು ನಮ್ಮ H. C. ಮಾದೇವಪ್ಪನವರು ಇವರೆಲ್ಲ ಸೇರಿ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು, ಆಡಳಿತ ವರ್ಗ ಎಲ್ಲ ಅಚ್ಚುಕಟ್ಟಾಗಿ ಇಡೀ ಚಾಮರಾಜನಗರ ಜಿಲ್ಲೆ ಆಗಿದ್ದು ಬಿಳಿಗಿರಿ ಮಟ್ಟದಲ್ಲಿ ಒಂದು ಮಿನಿ ಸಂಪುಟ ಸಚಿವ ಸಭೆ ಕೊಟ್ಟರೆ ಬೃಹತ್ತಾಕಾರವಾಗಿ ಯಶಸ್ವಿಯಾಗಿ ಈ ಒಂದು ಇದನ್ನ ನಡೆಸಿಕೊಟ್ಟು ಸಚಿವ ಸಂಪುಟವನ್ನ, ಅದು ನಮಗೆ ಮಾರ್ಚ್ಗೂ ಮೊದಲೇ ಈ ಸಚಿವ ಸಂಪುಟ ಆಗಬೇಕಾಗಿತ್ತು. ಅದು ತಮಗೆಲ್ಲ ಗೊತ್ತಿದೆ, 2-3 ಬಾರಿ ಅದು ಪೋಸ್ಟ್ಪೋನ್ ಆಯಿತು. ನಾವೇ ಮಾಡ್ತಾ ಇದ್ದೀವಿ ಅಂದರೆ, ನಾವು ಇಲ್ಲಿ ಅಭಿಮಾನಿಗಳಿರ್ಬೋದು, ನಮ್ಮ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರುಗಳು ಅನೇಕ ಬಾರಿ ಮಂತ್ರಿಗಳನ್ನು ಭೇಟಿ ಮಾಡಿ ಈ ಸಚಿವ ಸಂಪುಟ ಮಾಡಲೇಬೇಕು, ಮಾರ್ಚ್ಗೂ ಮೊದಲೇ ಅಂತ ಒತ್ತಾಯವನ್ನು ಮಾಡಿ ನಮ್ಮ ಶಾಸಕರ ಜೊತೆ ಕೂಡಿ ನಾವು ಒತ್ತಾಯವನ್ನು ಮಾಡಿದ್ವಿ. ಆ ಜೊತೆಯಲ್ಲಿ ಅದು ಅನೇಕ ಕಾರಣಗಳಿಂದ ಮುಂದೂಡಿತು. ನಮ್ಗೇನು ಅಂದರೆ ಒಂದು ಒಳ್ಳೆಯ ಪ್ಯಾಕೇಜ್ ಸಿಗುತ್ತೆ ಅಂತ ತುಂಬ ಆಶಾಭಾವನೆಯಿಂದ ನಮ್ಮ ಎಲ್ಲ ಶಾಸಕರು ಎಲ್ಲರೂ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿ ನಮ್ಗೆ ಇಂಥ ಕೆಲಸಗಳಾಗಬೇಕು ಅಂತ. ಅದ್ರ ಪ್ರಕಾರವಾಗಿ ಅವರು ತಮ್ಗೆ ಗೊತ್ತಿರತಕ್ಕಂತೆ ಸಾವಿರಾರು ಕೋಟಿಯ ಅನುದಾನವನ್ನು ಚಾಮರಾಜನಗರ ಜಿಲ್ಲೆಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಅವರು ನೀರಾವರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಸ್ವಾಗತ ಅಲ್ಲ. ಯಾಕಂದರೆ ನಮ್ಮ ರೈತಾಪಿ ಜನ ಏನಿದ್ದೀವಿ ಬಹಳಷ್ಟು ಜನ ಕಷ್ಟದಲ್ಲಿದ್ದಾರೆ. ಈ ರೈತರಿಗೆ ನೀರು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ಮಾದೇವಪ್ಪನವರು, ಅಲ್ಲಿರ್ತಕ್ಕಂಥ ಒಬ್ಬ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಹೇಶ್ ಅವ್ರನ್ನ 50 ಲಕ್ಷ ರೂಪಾಯಿಗೆ ಅವ್ರ ಹಣ ಬಿಡುಗಡೆ ಮಾಡಿ ಪ್ಯಾಕೇಜ್ ಮಾಡಿ ಇಡೀ ಜಿಲ್ಲೆಯನ್ನ ಎಲ್ಲ ಕಡೆ ಅವರು ಒಂದು ಸರ್ವೆ ಮಾಡಿಸಿದ್ರು. ಈಗ ಏನು ಸರ್ವೆ ಮಾಡಿ ಅದು ಗುಂಡ್ಲುಪೇಟೆಯಲ್ಲಿ 475 ಕೋಟಿ ಇರ್ಬೋದು, ನಮ್ಮ ಗುಂಡದ ಜಲಾಶಯದಲ್ಲಿ 50 ಕೋಟಿ ಬಿಡುಗಡೆ ಆಗಿರ್ಬೋದು. ಅನೇಕ ಹಣ ಈಗಾಗಲೇ ಇರಿಗೇಷನ್ಗೆ ಬಿಡುಗಡೆ ಆಗಿದೆ. ಅದ್ರ ಪ್ರಕಾರ ಇನ್ನೂ ಸುಮಾರು 780 ಕೋಟಿ ಪೆಂಡಿಂಗ್ ಇದೆ. ಅದು ಮಾಟಳ್ಳಿ ಇರ್ಬೋದು, ಮಾದೇಶ್ವರ ಬೆಟ್ಟ ಇರ್ಬೋದು, ಮತ್ತೆ ಉಳಿತಾಯ ಡ್ಯಾಮ್ ಇರ್ಬೋದು, ಹೀಗೆ 10 ಹಲವು ಯೋಜನೆಗಳನ್ನ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸುಮ್ಮನೆ ಬಂದು ಎಲ್ಲೋ ನೀರಾವರಿ ಕೊಡ್ತಾ ಇಲ್ಲ, ಈ ಜಿಲ್ಲೆಯಲ್ಲಿ ಇಷ್ಟು ನೀರಾವರಿಗೆ ಅವಶ್ಯಕತೆ ಇದೆ ಅಂತ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಆ ಹಿನ್ನೆಲೆಯಲ್ಲಿ ಇವಾಗ ಆ ಎಲ್ಲ ಅನುದಾನವನ್ನ ಹಂತವಾಗಿ ಈಗ ಏನು ಕೊಟ್ಟಿದ್ದಾರೆ ಇಷ್ಟೇ ನಮಗೆ ಸಾಲೋದಿಲ್ಲ. ಈಗ 1,000 ಕೋಟಿ 2,000 ಕೋಟಿ ಬಂದಿದ್ದು, ಇನ್ನೂ ಅನೇಕ ಯೋಜನೆಗಳು ಬರಬೇಕು. ಅದು ಈಗಾಗಲೇ ನಮ್ಮ ಮಾದೇವಪ್ಪನವ್ರ ತಲೆಯಲ್ಲಿದೆ ಮತ್ತು ಸ್ಥಳೀಯ ಶಾಸಕರಿಗೂ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಹಾಗಾಗಿ ಆ ಒಂದು ಕೆಲಸವನ್ನು ಅವ್ರು ಮುಂದಿನ ದಿನಗಳಲ್ಲಿ ಮಾಡಿಕೊಡಿ ಅಂತ ಅವರಲ್ಲೂ ನಾವು ಈ ಮತ್ತೊಮ್ಮೆ ಅವ್ರಿಗೆ ಒತ್ತಾಯವನ್ನು ಮಾಡ್ತಾ, ಇವೆಲ್ಲ ಮಾಡಿದಂಥ ಮಹನೀಯರಿಗೆ ನಾವು ಹೃದಯಪೂರ್ವಕವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆ